ಪಂಚ ತೀರ್ಪು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ತನ್ನ ಅಧಿಕಾರವನ್ನ ಸ್ಥಾಪನೆ ಮಾಡೋದು ಬಹುಶಃ ಶತಸಿದ್ಧವಾದಂತೆ ಕಾಣ್ತಾ ಇದೆ. ಈಗಾಗಲೇ 282 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಸರ್ ಹೇಳಿದಂತಹ ಚಾಣಕ್ಯನ ಸರ್ವೆ ಏನಿದೆ ಅದನ್ನ ಕ್ರಾಸ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇವೆ ಅಂತ ಅದೇ ರೀತಿಯಾದಂತಹ ಟ್ರೆಂಡ್ ಈಗ ಕಂಡು ಬರ್ತಾ ಇದೆ. ಎಸ್ಪಿ ಮತ್ತು ಕಾಂಗ್ರೆಸ್ ಮಿನಿ ಮೈತ್ರಿ 78 ಮತ್ತು ಬಿಎಸ್ಪಿ ಸುಮಾರು 26 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇತರರು 11 ಸ್ಥಾನಗಳಲ್ಲಿ. ಪಂಜಾಬ್ನಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಆಪ್ ಮಾತ್ರ 22 ಸ್ಥಾನಗಳಿಂದ ಒಂದು ಸ್ವಲ್ಪ ಹಿಂದೆ ಇದೆ. ಸರ್ ಮಾತಾಡಿಸ್ಬಿಡ್ಲ ಶಾಂತಲಾ ಮೇಡಮ್ ಅವ್ರನ್ನ. ಎಸ್ ಮೇಡಮ್, ಹಾಗೆ ನೋಡಿದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಮತ್ತು ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ನಿರಾಯಾಸವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಜನ ಚೇಂಜ್ ಬಯಸ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಅಕಾಲಿ ದಳದ ರೂಲಿಂಗ್ ಅನ್ನ ನೋಡ್ಬಿಟ್ಟಿದ್ದಾರೆ ಅಂತ. ಆದ್ರೆ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಆಮ್ ಆದ್ಮಿ ಪಾರ್ಟಿಗೆ ಸಾಧ್ಯ ಆಗಿಲ್ಲ ಅಂತ ಅನ್ಸುತ್ತಾ ಈ ಟ್ರೆಂಡ್ ಅನ್ನೇ ನೋಡಿದ್ರೆ? ಹೌದು. ಈಗ ನಮ್ಮ ಪಕ್ಷದಲ್ಲಿ ಕೂಡ ನಮ್ಮ ನಾಯಕರ ಹಿಡಿದು ತಳಮಟ್ಟದ ಕಾರ್ಯಕರ್ತರು ಎಲ್ಲರಿಗೂ ಪಂಜಾಬ್ ಅಲ್ಲಿ ನಾವು ಖಂಡಿತ ಬಹುಮತದಿಂದ ಗೆಲ್ತೀವಿ ಅನ್ನುವಂಥ ಭರವಸೆ ಇತ್ತು. ಆದ್ರೆ ಈ ರಿಸಲ್ಟ್ ನೋಡಿದಾಗ ನಂಗೆ ಅನ್ನಿಸ್ತಾ ಇದೆ, ನಾವು ಈಗ ಅಲ್ಲಿ ಆ ಪಂಜಾಬ್ ಅಲ್ಲಿ ಏನಿತ್ತಲ್ಲ, ಆ ಡ್ರಗ್ ಮಾಫಿಯಾ ಏನಿತ್ತು, ಮತ್ತೆ ಅಲ್ಲಿರೋ ಏನೇನಿತ್ತು, ಅಲ್ಲಿನ ರಾಜಕೀಯ ಅಂದ್ರೆ SID ಮತ್ತೆ ಅಕಾಲಿ ಮತ್ತೆ ಬಿಜೆಪಿದು ಒಂದು ಕೊಯಲಿಷನ್ ಗವರ್ಮೆಂಟ್ ಯಾವ ರೀತಿನಲ್ಲಿ ಆ ಡ್ರಗ್ ಮಾಫಿಯಾದಲ್ಲಿ ಕೂಡ ಇನ್ವಾಲ್ವ್ ಆಗಿತ್ತು ಅನ್ನೋದ್ರ ಬಗ್ಗೆ ಜನಜಾಗೃತಿನ ನಾವು ಇಡೀ ಪಂಜಾಬ್ ಅಲ್ಲಿ ಮತ್ತೆ ದೇಶದಲ್ಲಿ ಕೂಡ ಜನಜಾಗೃತಿ ಮಾಡೋದ್ರಲ್ಲಿ ನಾವು ಯಶಸ್ವಿ ಆಗಿದ್ದೀವಿ. ಆದರೆ ಬಹುಶಃ ಆಡಳಿತ ವಿರೋಧಿ ಅಲೆ ಮತ್ತೆ ನಾವು ಯಾವ ರೀತಿ ಜನಜಾಗೃತಿ ಮಾಡಿದೀವಿ ಅದರದ ಇದು ಸಾಕಾಗ್ಲಿಲ್ಲ. ತಳಮಟ್ಟದವರೆಗೆ ನೋಡಿ ಕಾಂಗ್ರೆಸ್ ಕೊಟ್ಟಿದ್ದಾರೆ. ನನಗನ್ಸುತ್ತೆ ಈ ಆಡಳಿತ ವಿರೋಧಿ ಅಲೆ ನೋಡಿ ಅದರಲ್ಲೂ ನಾವು ಆಮ್ ಆದ್ಮಿ ಪಾರ್ಟಿ ಒಂದು ಕಳೆದ 1 ವರ್ಷದಿಂದ ಅಲ್ಲಿ ಎಲ್ಲಾ ಕಡೆ ಅಂದ್ರೆ ತಳಮಟ್ಟದವರೆಗೆ ನಾವು ರೀಚ್ ಆಗೋದಕ್ಕೆ ಪ್ರಯತ್ನ ಮಾಡಿದೀವಿ. ಈ ರಿಸಲ್ಟ್ ನೋಡಿದ್ರೆ ನಂಗೆ ಅನಿಸ್ತಾ ಇದೆ ಇಡೀ ಪಂಜಾಬ್ ನಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಕಾಣಿಸುತ್ತೆ. ಒಂದು. ಎರಡನೇದಾಗಿ ಏನಂತಂದ್ರೆ ಮತದಾರರಿಗೆ ಆಮ್ ಆದ್ಮಿ ಪಾರ್ಟಿ ಒಲವಿದ್ದರೂ ಕೂಡ ಈಗ ನೀವು ದೆಹಲಿನಲ್ಲಿ ಮೊದಲನೇ ಸಾರಿ ನಮ್ಮ ಪಕ್ಷ ಏನು ಗೆದ್ದಾಗ ಅಂದ್ರೆ 28 ಸೀಟ್ ಗೆದ್ದಾಗ ನೀವು ನೋಡ್ಬೋದು ನಮ್ಗೆ ಪೂರ್ಣ ಬಹುಮತ ಬಂದಿರಲಿಲ್ಲ. ಯಾಕೆ ಅಂತಂದ್ರೆ ಬಹಳಷ್ಟು ಜನಕ್ಕೆ ಪರ್ಯಾಯ ಬೇಕಾಗಿರುತ್ತೆ. ಆಮ್ ಆದ್ಮಿ ಪಾರ್ಟಿ ಅಂಥ ಪಾರ್ಟಿ ಕೂಡ ಬೇಕಾಗಿರುತ್ತೆ. ಆದ್ರೆ ಇವ್ರು ಗೆಲ್ತಾರೋ ಇಲ್ವೋ, ಇವ್ರು ಗೆಲ್ದೇ ಇದ್ರೆ ನಾಳೆ ನಮ್ ಗತಿ ಏನು? ಯಾಕಂದ್ರೆ ಈಗ ಟ್ರೆಡಿಷನಲ್ ಪಾಲಿಟಿಕ್ಸ್ ಅಲ್ಲಿ ಅದರಲ್ಲೂ ಪಂಜಾಬ್ ಅಂತ ಕಡೆ ಡ್ರಗ್ ಮಾಫಿಯಾ ಇರುವಂತ ಕಡೆ ಈಗಿರೋ ಪಾಲಿಟಿಷಿಯನ್ಸ್ ಎಷ್ಟೋ ಜನ ಕ್ರಿಮಿನಲ್ ಕೂಡ ಇರ್ತಾರೆ. ಬರೀ ಏನು ದುಡ್ಡಿಸ್ಕೊಳ್ಳೋದ್ರು ಕರಪ್ಟ್ ಮಾತ್ರ ಅಲ್ಲ, ಕ್ರಿಮಿನಲ್ಲು ಹೊಡೆದಾಟ ಮಾಡುವಂಥದ್ದು, ಕೊಲ್ಲೋದು ಲೆವೆಲ್ಗೆ ಹೋಗುವಂಥವ್ರು ಇರ್ತಾರೆ. ಸೊ ಹಾಗಾಗಿ ಜನಕ್ಕೆ ಭಯ ಆಗಿರಬಹುದು, ಅವ್ರಿಗೆ ಪೂರ್ತಿ ನಾವು ಗೆಲ್ತೀವಿ ಅನ್ನೋಂಥ ಭರವಸೆ ಕೊಡೋದ್ರಲ್ಲಿ ನಾವು ಬಹುಶಃ ಸ್ವಲ್ಪ ಹಿಂದೆ ಬಿದ್ದಿದೀವಿ ಅಂತ ಅನ್ಸುತ್ತೆ. ಇದು ಆದ್ರೆ ಆಡಳಿತ ವಿರೋಧಿ ಅಲೆಯಿಂದ ಕಾಂಗ್ರೆಸ್ಸಿಗೆ ಬಂದಿರಬಹುದು. ನಿಮಗೆ ಆಗ್ಬೇಕಾಗಿತ್ತು. ಯಾಕಂದ್ರೆ ಪ್ರಚಾರದ ದೃಷ್ಟಿಯಿಂದ ನೋಡಿದ್ರೆ ಸರ್ಕಾರದ ವಿರುದ್ಧದ ಜಾಗೃತಿ ಇದೆಲ್ಲ ನಿಮ್ ಸಿಕ್ಕಾಪಟ್ಟೆ ಜೋರಿತ್ತು. ಹೌದು. ಇದು ನಾವು ದೆಹಲಿನಲ್ಲಿ ಇದುವರೆಗೆ ಯಾವ 2 ವರ್ಷದಲ್ಲಿ ಏನೇನು ಯೋಜನೆಗಳನ್ನ ಮಾಡಿದೀವಿ, ಏನೇನು ಯಶಸ್ಸನ್ನ ಅಂದ್ರೆ ಸಾಧನೆಗಳನ್ನ ಮಾಡಿದೀವಿ ಅನ್ನೋದನ್ನ ಕೂಡ ನಾವು ಪಂಜಾಬ್ನಲ್ಲಿ ಜನಕ್ಕೆ ತಿಳಿಸಿದ್ವಿ. ನನ್ಗನ್ಸುತ್ತೆ ಹಾಗಾಗಿನೇ ನಮ್ಗೆ ಈ 22 ಸೀಟುಗಳಲ್ಲಿ ಸಹ ಕಡೆ ಪಕ್ಷ ಇದು ಎಲ್ಲ ಮುನ್ನಡೆ ಇರೋದು ಅಂತ ಕಾಣಿಸುತ್ತೆ. ಆದ್ರೆ ತಳಮಟ್ಟದವರೆಗೆ ಪ್ರತಿ ಮತದಾರರ ಮನೆಗೆ ಹೋಗೋದ್ರಲ್ಲಿ ಬಹುಶಃ ನಾವು ಎಷ್ಟ್ರ ಮಟ್ಟಿಗೆ ಹೋಗ್ಬೇಕಾಗಿತ್ತು, ಎಷ್ಟ್ರ ಮಟ್ಟಿಗೆ ರೀಚ್ ಆಗ್ಬೇಕಾಗಿತ್ತು ಅಷ್ಟು ಆಗಿಲ್ವೇನೋ ಅಂತ ಈಗ ಅನ್ನಿಸ್ತಾ ಇದೆ. ಓಕೆ, ರವಿ ಸುಬ್ರಹ್ಮಣ್ಯಂ ಅವರು, ಇದು ಪರ್ಸೇಕರ್ ಅವರ ಸೋಲು ಏನನ್ನ ಬಿಂಬಿಸುತ್ತೆ? ನಿಮ್ಮ ಪಕ್ಷದಲ್ಲಿ ಇರುವಂತಹ ಗೊಂದಲಗಳು ಪರ್ಸೇಕರ್ ಮತ್ತು ಪರಿಕರ್ ಅವರ ನಡುವಿನ ಗೊಂದಲಗಳನ್ನು ಸೂಚಿಸುತ್ತಾ ಹೇಗೆ ಅಂತ? ಇದು ಅದಕ್ಕೆ ಮುಂಚೆ ನಾನು ಪರ್ಸೇಕರ್ ವಿಷಯಕ್ಕೂ ಬರಲೇಬೇಕಾದ ಇಂಪಾರ್ಟೆಂಟ್ ವಿಚಾರ. ಇವತ್ತು ಏನು ರಿಸಲ್ಟ್ಗಳು ಬಂದಿದೆ ಇನ್ನೂ ಬಂದಿಲ್ಲ ಅಂದ್ರೆ ಈಗ ಟ್ರೆಂಡ್ ಏನೇ ಆಗಿರ್ಲಿ ಅದು ಹೊರಡ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ನಮ್ಮ ನಿರೀಕ್ಷೆಗೂ ಮೀರಿ ಎಲ್ಲ ಈಗ ಸಮೀಕ್ಷೆಗಳಿಗೂ ಮೀರಿ ಜನ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಕಡೆ ಒಂದ್ ಸ್ವಲ್ಪ ನೋಡಿದ್ದಾರೆ. ಆದ್ರೆ ಅಲ್ಲ, ಅದು ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಗಾಗಲೇ ಪ್ರಸ್ತಾಪ ಆಗ್ತಾ ಇತ್ತು, ನಾನು ನೋಡ್ತಾ ಇದ್ವಿ. ಇವತ್ತು ಯಾವ್ದಾದ್ರು ಕ್ರೆಡಿಟ್ ಬಂದ್ರೆ ಮೋದಿ ಅವರು, ಅಮಿತ್ ಶಾ ಅವರು ಅಂತ ಹೇಳ್ತಕ್ಕಂಥದ್ದು ಅಂತಲ್ಲ. ಅಮಿತ್ ಶಾ ಅವರನ್ನ ಕೇಳ್ತಾ ಇದ್ರು ಎಲ್ಲಿದೆ ಅಚ್ಚೇ ದಿನ್ ಅಂತಕ್ಕಂಥ ಪ್ರಶ್ನೆ ಬಂದಾಗ ಅಮಿತ್ ಶಾ ಅವ್ರು ಹೇಳಿದ್ರು 11ನೇ ತಾರೀಕು 1 ಗಂಟೆ ಮೇಲೆ ಏನು ಅಚ್ಚೇ ದಿನ ಅಂತ UP ಅವರಿಗೆ ಗೊತ್ತಾಗುತ್ತೆ ಅಂತ. ಅಂದ್ರೆ ನಿರೀಕ್ಷೆ ಅಲ್ಲ, ಬಿಜೆಪಿಗಲ್ಲ, UP ಒಳಗೆ ಅಚ್ಚೇ ದಿನ ಅಂತ ಹೇಳಿ. ಇವತ್ತು ಬಹುಶಃ ಅಲ್ಲಿರ್ತಕ್ಕಂಥ ಜನ ಯಾವುದೋ ಒಂದು ನಂಬಿಕೆಯನ್ನ ಇಟ್ಕೊಂಡು
ಕೇಂದ್ರದ ಆಡಳಿತ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಕೊಟ್ಟಿದ್ದಾರೆ. ಆದರೆ ಅಮಿತ್ ಶಾ ಅವರು ಮಾಡಿರ್ತಕ್ಕಂಥ ಕೆಲಸ ಏನು ಅಂತ ಹೇಳಿದರೆ, ಪಕ್ಷದ ಕಾರ್ಯಕರ್ತರಲ್ಲಿ ಮನೋಸ್ಥೈರ್ಯವನ್ನು ತುಂಬತಕ್ಕಂಥದ್ದು, ಜೊತೆಗೆ ಯಾವ ಸ್ಟ್ರಾಟಜಿಯನ್ನು ಮಾಡಬೇಕು, ನಾವು ಸಂಘಟನೆಯನ್ನು ಬೆಳೆಸಬೇಕು ಅಂತಕ್ಕಂಥದ್ದು. ರಂಗನಾಥ್ ಅವರು ಬಹಳ ಒಂದು ಒಳ್ಳೆ ವಿಶ್ಲೇಷಣೆ ಕೊಟ್ಟರು ಈಗ. ಯಾಕೆಂದ್ರೆ ಯಾವುದೇ ಒಂದು ಕಡೆ ಸಂಘಟನೆ ನಾವು ಬೆಳೆಸದೇ ಇದ್ರೆ ಬೇರು ಮಟ್ಟದಲ್ಲಿ ಅದನ್ನ ವಿಸ್ತಾರ ಮಾಡದಲ್ಲೇ ಹೋದ್ರೆ ಯಾವುದೇ ನಾವು ಏನೇ ಹೊಸ ಮೋದಿ ತಂದ್ರು ವರ್ಕೌಟ್ ಮೋದಿ ಅವರ ಅದಕ್ಕೆ ಒಂದು ಸಮರ್ಥ ನಾಯಕತ್ವ ಬೇಕೇ ಬೇಕು. ಆದ್ರೆ ಬೇರು ಮಟ್ಟದಲ್ಲಿ ಇದು ಒಂದು ಸಂಘಟನೆಯನ್ನು ನಾವು ಬೆಳೆಸಿದಾಗ ಇದು ರಿಸಲ್ಟ್ ಸಿಕ್ಕತ್ತೆ ಅಂತ. ಗೋವಾದ ವಿಷಯಕ್ಕೆ ಬಂದಾಗ ನಿಮ್ಮ ಒಳ್ಳೆ ಜಗಳನ್ನೇ ಬರ್ಸೇಕರ್ ಅವ್ರ ಸೋಲಿ ಖಂಡಿತ ಆಗಿರಬಹುದು, ಇಲ್ಲ ಅಂತ ಹೇಳಿಲ್ಲ. ನಮ್ಮಲ್ಲೂ ಅಲ್ಲಿ ಸಾಕಷ್ಟು ಗೊಂದಲಗಳು ಆಗಿವೆ. ಬೇಗ ಹೇಳ್ಬಿಡಿ, ಅವ್ರದ್ದು ಸ್ವಂತ ಊರು ಗೋವಾಗ ಹತ್ರ. ನಾನು ಕೆಲವು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡುವಾಗಿಲ್ಲ. ಆದ್ರೂ ಕೂಡ ನಮ್ಮಲ್ಲಾಗಿದ್ದಂತಹ ಸಂಘಟನೆಯ ನಮ್ಮ ಸಹೋದ್ಯೋಗಿಗಳು ಯಾರು ನಮ್ಮನ್ನ ಬೆಂಬಲವನ್ನ ಕೊಡ್ತಾ ಇದ್ರಂತವರು ಅಂತವರುಗಳಲ್ಲೂ ಆಗಿದ್ದಂತಹ ಗೊಂದಲಗಳು ಸ್ವಲ್ಪ ಮಟ್ಟಿಗೆ ಕಾರಣ ಆಗಿದೆ. ಅವಶ್ಯಕತೆ ಗೋವಾ ರಾಜ್ಯಕ್ಕಿಂತ ಹೆಚ್ಚಾಗಿ ರಾಷ್ಟ್ರಕ್ಕೆ ಬೇಕಾಗಿತ್ತು. ಆದ್ರಿಂದ ಪರಿಕರ ಲೀಡ್ ವೈಸ್ ಅಲ್ಲಿ ಇಬ್ರು ಈಕ್ವಲ್ ಆಗಿದ್ದಾರೆ, 7-7 ಇದ್ದಾರೆ. ಮಣಿಪುರ ಉತ್ತರಾಖಂಡ ಕಂಪ್ಲೀಟ್ಲಿ ಡಿಸೈಡ್ ಆದಂಗೆ ಕಾಣಿಸ್ತಾ ಇದೆ. UP ತರಾನೇ ನನ್ನ ಪ್ರಕಾರ 2/3 ಮೆಜಾರಿಟಿ ಹೊರಟೋಗ್ಬಿಡ್ಬೋದು ಭಾರತೀಯ ಜನತಾ ಪಕ್ಷ. ಈ ಲೆವೆಲ್ಸ್ ಅಲ್ಲಿ ಹೋಗ್ತಾ ಇದ್ರೆ 50ರಲ್ಲಿ ಲೀಡಿಂಗ್ ಹೊರಟೋಗಿದ್ದಾರೆ ಉತ್ತರಾಖಂಡದಲ್ಲಿ. ದೇರ್ ಇಸ್ ನೋ ಡೌಟ್ ಅಲ್ಲಿ ಏನಾಗ್ಬೋದು ಅಂತ. ಮಣಿಪುರ ಆಕ್ಚುಲಿ ಬಿಜೆಪಿ ಇಸ್ ಲೀಡಿಂಗ್ ಬೈ ಒಂದೇ ಒಂದು, ಅದು ಸೊ ಬಹಳ ದೊಡ್ಡ ವ್ಯತ್ಯಾಸ ಅಲ್ಲ. ಟಾಕ್ ಆಫ್ ದಿ ಟೌನ್, ಇಡೀ ದೇಶ ಇವತ್ತು ಮಾತನಾಡೋದು ಪಂಜಾಬ್ ಹಾಗೂ ಉತ್ತರ ಪ್ರದೇಶ, ಅದರಲ್ಲೂ ಉತ್ತರ ಪ್ರದೇಶ. ಯಾಕಂದ್ರೆ ಪಂಜಾಬ್ನಲ್ಲಿ ಭಾರತೀಯ ಜನತಾ ಪಕ್ಷ, ನಾನು ಹೇಳಿದೆ ಆಗ್ಲೇ ಆಂಟಿಸಿಪೇಟರಿ ಬೇಲ್ ಅವ್ರ ಹತ್ರ ಇದೆ ಅಂತ. ಆಂಟಿಸಿಪೇಟರಿ ಬೇಲು ನಿರೀಕ್ಷಣಾ ಜಾಮೀನು ಏನು ಅಂತಂದ್ರೆ ಇದು ನಮ್ಮದಲ್ಲ, ಇದು ಶಿರೋಮಣಿ ಅಕಾಲಿದಳದ ಹಣೆ ಬರಹ ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ ಇದು ಅಂತ. ಹಾಗಾಗಿ ಅವ್ರ ಹತ್ರ ಇದೆ, ಅದಕ್ಕೆ ಆಗ್ಲೇ ಉತ್ತರ ಅವ್ರ ಹತ್ರ. ಆದ್ರೆ ಉತ್ತರ ಪ್ರದೇಶದಲ್ಲಿ ಮಾತ್ರ ಬಹುಶಃ ಅವರು ಉತ್ತರ ಪ್ರದೇಶದ ಜಯವನ್ನು ಸಹಜವಾಗಿ ಮತ್ತೆ ಸರಿಯಾಗೂ ಇರುತ್ತೆ, ಅದು ಅತ್ಯಂತ ದೊಡ್ಡ ರಾಜ್ಯವನ್ನು ಈ ಪರಿಪ್ರಮಾಣದಲ್ಲಿ ಗೆಲ್ತಾರೆ ಅಂತ ಗೆಲ್ಲಬಹುದು ಒಬ್ಬರು ಅನ್ನೋದನ್ನ ಲೆಕ್ಕ ಯಾರು ತೋರಿಸಿರ್ಲಿಲ್ಲ. ಆಕ್ಚುಲ್ ಆಗಿ ಹೇಳಬೇಕು ಅಂತಂದ್ರೆ, ಇಫ್ ದೇ ಆರ್ ಕ್ರಾಸಿಂಗ್ 283, ಇಫ್ ದೇ ಆರ್ ಟಚಿಂಗ್ 43%, 42% ವೋಟ್ಸ್ ಏನಾರು ಆದ್ರೆ ಯು ವಿಲ್ ಬಿ ಶಾಕ್ಡ್. ಇಟ್ ವಿಲ್ ಬಿ ಮೋರ್ ದ್ಯಾನ್ ರಾಮ್ ಜನ್ಮಭೂಮಿ ಪೋಸ್ಟ್ ಎಲೆಕ್ಷನ್ಗಿಂತ. ರಾಮ್ ಜನ್ಮಭೂಮಿ ಪೋಸ್ಟ್ ಎಲೆಕ್ಷನ್ ನಂತರ ಯಾರು 40% ಕ್ರಾಸ್ ಆಗಿಲ್ಲ. ಅದಕ್ಕಿಂತ ಅದ್ಭುತ ಆಗೋಗತ್ತಿದ್ದು. ಸೊ ಸಮಥಿಂಗ್ ಮೋರ್ ನಾವೆಲ್ಲ ಅನ್ಕೋತಿರೋದಕ್ಕಿಂತ ಹೆಚ್ಚು ವರ್ಕ್ ಆಗಿದೆ ಏನೋ ಒಂದು ಉತ್ತರ ಪ್ರದೇಶದಲ್ಲಿ. ಹಿಂದೂ ಬಿಯಾಂಡ್ ಅವರ್ ಕಾಂಪ್ರಿಹೆನ್ಷನ್. ಆಕ್ಚುಲಿ ಹೇಳಬೇಕು ಅಂದ್ರೆ ಕೆಲವು ಇಲ್ಲಿ ಒಂದು ಗೊತ್ತು ಸರ್, ಮಾಯಾವತಿ ಅವರು ಮತ್ತು ಟಾರ್ಗೆಟ್ ಮಾಡಿ ಇಟ್ಕೊಂಡು ಓಟೆ ಮುಸ್ಲಿಂ ಓಟ್ ಮಾತ್ರ ಮಾಯಾವತಿ ಮತ್ತು ಮುಲಾಯಮ್ಸ್ ಎಲ್ಲರೂ ಅದನ್ನೇ ಆಕರ್ಷಣೆ ಮಾಡ್ತಾ ಇದ್ರು. ಬಟ್ ಇವರು ಹಾಗಲ್ಲ, ಅದ್ರ ಓಟರ್ ಬಿಟ್ಟೇ ಬಿಟ್ರಿ ಇವರು. ಬೇರೆ ಯಾವ ಫ್ಲಕ್ಚುಯೇಟಿಂಗ್ ವೋಟರ್ಸ್ ಅಂತಿದಾರಲ್ಲ, ನೀವು ಹೇಳ ನಾನ್ ಜಾಟ್ ಹೌಸ್, ಮತ್ತೆ ಇವರು ನಾನು ಯಾದವ್ಸ್, OBC ಎಲ್ಲ ಅದು ಭಾರಿ ಕನ್ಸಾಲಿಡೇಟೆಡ್ ಆದ ಕಾಣ್ತಾ ಉಂಟು. ವ್ಯಾರಾಸ್ ಇವರು ಕೋರ್ ವೋಟರ್ಸ್ ಅಂತಿದ್ದ ಅದು ಸ್ಪ್ಲಿಟ್ ಆದ ಕಾಣ್ತಾ ಉಂಟು. ಮಾಯಾವತಿ SC/ST ವೋಟ್ ಬ್ಯಾಂಕ್ ಅದು ಸ್ಪ್ಲಿಟ್ ಆಗಿರಬೇಕು. ಇಲ್ಲಿ ಅಖಿಲೇಶ್ ನಂಬ್ಕೊಂಡಂತ ಮುಸ್ಲಿಂ ಓಟ್ ಕೂಡ ಸ್ಪ್ಲಿಟ್ ಆಗಿರಬೇಕು. ಇದೇ ಕಾರಣ ಆಗಿರ್ಬೇಕು. ಮತ್ತೆ ಇಲ್ಲದ್ರೆ ಈ ಫಲಿತಾಂಶ ಇಷ್ಟು ಲೀಡ್ ಬರ್ಲಿಕ್ಕೆ ಚಾನ್ಸಸ್ ನಮ್ಗೆ ಗೊತ್ತಿಲ್ಲ. ಎಲ್ಲ ಅನಾಲಿಸಿಸ್ ಆಮೇಲೆ ನಿಧಾನವಾಗಿ ಒಂದೊಂದಾಗ ಡಾಟಾ ಹೊರಗೆ ಬರ್ತಿದ್ದಂಗೆ ಗೊತ್ತಾಗುತ್ತೆ. ಈ ಅಭೂತಪೂರ್ವ ಜಯವನ್ನ ಭಾರತೀಯ ಜನತಾ ಪಕ್ಷ ನಿರೀಕ್ಷೆನೂ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. 285 ಸ್ಥಾನಗಳ ಮುನ್ನಡೆಯನ್ನು ಪಡ್ಕೊಳ್ತಾ ಇದೆ ಭಾರತೀಯ ಜನತಾ ಪಕ್ಷ. ಕಾಂಗ್ರೆಸ್ SP ಹಾಗೂ ಕಾಂಗ್ರೆಸ್ 79, BSP 27, ಅದರ್ಸ್ 11. ಅಫ್ಕೋರ್ಸ್ ಈಗ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ವಿಚಾರದಲ್ಲಿ ಉತ್ತರವನ್ನು ಕೊಡಲೇಬೇಕಾಗತ್ತೆ, ಏನಾದ್ರು ಒಂದು ತೀರ್ಮಾನಕ್ಕೆ ಬರಲೇಬೇಕಾಗತ್ತವರು. ಇಲ್ಲ ನಾವು ಇದೇ ತರ ಟ್ರೈನ್ ಹಳೆ ಕೋಲ್ ಎಂಜಿನ್ ಟೈಪ್ ಎಳ್ಕೊಂಡು ಓಡಾಡ್ತಾ ಇರ್ತೀವಿ ಅಂದ್ರೆ ಓಡಾಡ್ತಿರ್ಬೋದು, ಬೇಕಾದ್ರೆ ನಮ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದಂತೂ ನಿಜ, ಕರ್ನಾಟಕದ ಕಡೆಗೆ ಭಾರತೀಯ ಜನತಾ ಪಕ್ಷದ ರಥ ಹೊರಡೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಇನ್ನು ಮುಂದಕ್ಕೆ. ಈಗ ನಮ್ಮ ಜೊತೆ ದಿಲ್ಲಿಯಿಂದ ಪ್ರೊಫೆಸರ್ ಸಕ್ರಾಮ್ ಅವರು ಸೇರ್ಕೊಂಡಿದ್ದಾರೆ. ಇಸ್ ಬೇಸಿಕಲಿ ಚುನಾವಣಾ ಅನಲಿಸ್ಟ್, ಅಲ್ಲಿಂದ ನಮ್ಮ ಜೊತೆ ಇದ್ದಾರೆ. ಈ ಹಿಂದೆ ಎಲ್ಲ ನೀವು ನಮ್ಮ ಜೊತೆ ಅವ್ರ ಮಾತುಗಳನ್ನ ಕೇಳಿದ್ದೀರಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಉತ್ತರ ಪ್ರದೇಶದ ಫಲಿತಾಂಶ ದಿಲ್ಲಿಯಲ್ಲಿ ತಂಪಾಗಿ ಕುಳಿತಿರುವ ನಿಮ್ಮನ್ನೂ ಗಾಬರಿಗೆ ತಳ್ಳಿರಬಹುದು ಅಲ್ಲವೇ? ನಿಜವಾಗಿಯೂ ಈಗ ಒಂದು ಹೊಸ ಆಲೋಚನಾ ಸ್ಥಿತಿ ದೇಶದಲ್ಲಿ ಹುಟ್ಟಿಕೊಂಡಿದೆ ಅನ್ನುವಂತ ಒಂದು ಭಾವನೆ ಬರ್ತಾ ಇದೆ. ಕಾರಣ ಇಷ್ಟೇ, 2 ಉದಾಹರಣೆಗಳ ಮೂಲಕ ನಾನು ಇದನ್ನು ಹೇಳ್ತೀನಿ. ಒಂದು,
ಪ್ರತಿಯೊಬ್ಬರ ಖಾತೆಗೂ 15 ಲಕ್ಷ ರೂಪಾಯಿ ಹಣವನ್ನು ನಾವು ಹಾಕ್ತೀವಿ ಅಂತ ಒಂದು ಜುಮ್ಲಾ ಕೊಟ್ಟು ಅದನ್ನು ಮಾಡದೇ ಇದ್ದದ್ದನ್ನ ಜನ ಒಪ್ಕೊಂಡಾಯ್ತು. ಎರಡನೇದು, ಈ ನೋಟ್ ಬಂದಿ ಅಥವಾ ಡಿಮಾನಿಟೈಸೇಷನ್ ಮಾಡಿದಾಗ ಎಲ್ರಿಗೂ ಕಷ್ಟ ಆಗಿದೆ. ಅದನ್ನು ಮರೆತು ಇವತ್ತು ಎಲ್ಲರೂ ಉತ್ತರಾಖಂಡ ಮತ್ತು ಉತ್ತರ ಪ್ರದೇಶ 2 ರಾಜ್ಯಗಳಲ್ಲಿ ಮೋದಿಯವರು ಮುಖ ನೋಡಿ ಅಥವಾ ಮೋದಿಯವರ ಕಾರಣದಿಂದಾಗಿ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಜನತೆ ಅವರಿಂದ ಏನನ್ನೋ ಒಂದು ನಿರೀಕ್ಷೆ ಮಾಡ್ತಾ ಇದೆ. ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಈ ಒಂದು ಬದಲಾವಣೆಯನ್ನು ತಂದಿದೆ. ಇದಕ್ಕೆ ಬರೀ ಒಂದು ಜಾತಿ ಒಂದು ಮತದವರು ವೋಟ್ ಕೊಟ್ಟಿದ್ರೆ ಇಷ್ಟು ಲೀಡ್ ಬರುವುದಿಲ್ಲ. ಎಲ್ಲ ಕಡೆಯಿಂದಲೂ ವೋಟುಗಳು ಇವರ ಕಡೆ ಬಂದಿದೆ, ಮುಖ್ಯವಾಗಿ ಯುವಕರ ವೋಟು. ಆದ್ರಿಂದ ನನಗನ್ಸೋದು ಒಂದು ದೇಶದಲ್ಲಿ ಒಂದು ಯೋಚನೆಯಲ್ಲಿ ಬದಲಾವಣೆ ಆಗಿದೆ. ಇದು ಒಳ್ಳೆದೋ ಕೆಟ್ಟದ್ದೋ ಮುಂದೆ ಕಾದು ನೋಡಬೇಕು ನಾವು. ಒಟ್ಟಿನಲ್ಲಿ ಯೋಚನೆಯಲ್ಲಿ ಬದಲಾವಣೆ ಆಗಿದೆ. ಅಲ್ಲ ಸರ್, ಯಂಗಿಸ್ತಾನ್ ಅನ್ನುವಂತ ಅಖಿಲೇಶ್ ಯಾದವ್ ವಿರುದ್ಧ ಸರ್, ಯಂಗಿಸ್ತಾನ್ ಅನ್ನೋ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಬಿಟ್ಟು ಯುವಕರು ನರೇಂದ್ರ ಮೋದಿಯಲ್ಲಿ ಕಂಡ ಯೌವನವೇನ್ ಸರ್? ನಾನು ಹೇಳ್ತೀನಿ ಅದಕ್ಕೆ ಕಾರಣ ನನಗೆ ತಿಳಿದ ಹಾಗೆ. ಈಗ ಏನಾಗಿದೆ ಅಂತಂದ್ರೆ, ಅಖಿಲೇಶ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು, ಎರಡೂ ಪಕ್ಷಗಳ ವಿರುದ್ಧ ಜನರಿಗೆ ಒಂದು ರೀತಿಯ ತಮ್ಮನ್ನೆಲ್ಲ ಜಿಗುಪ್ಸೆ, ನಮ್ಮನ್ನೆಲ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ, ನಮ್ಗೆ ಬರೀ ಏನನ್ನೂ ಮಾಡಿಲ್ಲ ಇವರು, ಇಷ್ಟು ವರ್ಷದಿಂದ ನಾವು ಇವ್ರ ಜೊತೆ ಇದ್ದು ನಮ್ಗೇನು ಸಿಕ್ಕಿಲ್ಲ, ಅಂತದ್ದು ನಮ್ಗೆ ಮೋದಿ ಅವರಿಂದ ಸಿಗಬಹುದು ಅನ್ನುವಂತ ಒಂದು ಆಶಾಭಾವನೆ. ಇನ್ನೊಂದು, ಇದು ಒಂದು ರೀತಿಯಲ್ಲಿ ಫ್ರಸ್ಟ್ರೇಷನ್. ಓಟು ತಮ್ಮ ಯುವಕರು ತಮ್ಮ ಫ್ರಸ್ಟ್ರೇಷನ್ ಅನ್ನ ಹೊರಗೆ ಹಾಕೋದಕ್ಕೆ ಮೋದಿ ಕಡೆ ತಿರುಗಿದ್ದಾರೆ. ಕಾರಣ ಏನಂತಂದ್ರೆ, ಈಗ ಅಖಿಲೇಶ್ ಮತ್ತು ಕಾಂಗ್ರೆಸ್ನವರು ಒಟ್ಟಾಗೋದಂತಂದ್ರೆ ಅವರು ಆಂಟಿ ಇನ್ಕಂಬನ್ಸಿಯ ಒಂದು ಸತ್ತೋದ ಹಾವನ್ನ ತನ್ನ ಕುತ್ತಿಗೆ ಮೇಲೆ ಹಾಕೊಂಡಂಗಾಯ್ತು. ಅದೇ ಅವರು ಸ್ವಂತವಾಗಿ ನಿಂತಿದ್ರು ಬಹುಶಃ ಬೇರೆ ರೀತಿ ಆಗ್ತಿತ್ತ ಏನೋ. ಅವರಿಬ್ಬರು ಒಟ್ಟಾಗಿರೋದ್ರಿಂದ ಒಂದು ಜನಗಳಿಗೊಂದು ಏನ್ ಮೆಸೇಜ್ ಬಂತಪ್ಪ ಅಂತಂದ್ರೆ, ನೋಡಿ ಆಂಟಿ ಇನ್ಕಂಬೆನ್ಸಿ ಇರುವಂತ ಆಡಳಿತವನ್ನು ಸರಿಯಾಗಿ ಕೊಡದಿರುವಂತಹ ಒಂದು SP ಜೊತೆ ಕಾಂಗ್ರೆಸ್ ಗಠಬಂಧನ ಮಾಡ್ಕೊಂಡಿದ್ದು ಬಹುಶಃ ಜನತೆಗೆ ಸರಿ ಅನ್ಸ್ಲಿಲ್ಲ, ಅವ್ರು ಅದಕ್ಕೋಸ್ಕರ ಅದನ್ನ ರಿಜೆಕ್ಟ್ ಮಾಡಿದ್ರು ಅಂತ ನನಗನ್ಸುತ್ತೆ ಸರ್. ಆಲ್ ರೈಟ್ ಸರ್, ಅದೇ ಪ್ರಶ್ನೆನ ಮುಂದುವರಿಸೋದಾದ್ರೆ ಸರ್ ನಿಮ್ಗೆ ಆಗಲ್ಲ, ಒಂದು ವಿರಾಮಕ್ಕೆ ಹೋಗ್ಬೇಕಲ್ಲ. ಇನ್ನೊಂದು ವಿಷಯ ಹೋಗಿ ಸರ್. ಹೋಗಿ ಅಂತ ಅವ್ರ ಅನುಮತಿ ಕೊಟ್ಟ ಮೇಲೆ ನಾನು ಹೋಗದೇ ಇದ್ರೆ ಹಾಗೆ. ಪ್ರೊಫೆಸರ್ ಸಕ್ರಾಮ್ ಅವರು ದಯವಿಟ್ಟು ನನ್ನ ಜೊತೆ ಹಾಗೆ ಇರಿ. ಶಾಂತಲಾ ಆಮ್ ಆದ್ಮಿ ಪಕ್ಷದಿಂದ, ಐವಾನ್ ಡಿಸೋಜಾ ಕಾಂಗ್ರೆಸ್, ರವಿ ಸುಬ್ರಹ್ಮಣ್ಯ ಭಾರತೀಯ ಜನತಾ ಪಕ್ಷ ಹಾಗೂ ಶ್ರೀಶಂಕರ ಶೆಟ್ಟಿ ಅವರು ಸ್ವತಂತ್ರವಾದಂತಹ ವಿಶ್ಲೇಷಕರು. ಇವರಿಷ್ಟು ಜನ ನನ್ನ ಜೊತೆ ಇದ್ದಾರೆ. ಆಲ್ ರೈಟ್, ಈಗಷ್ಟೇ ಬರುತ್ತಿರುವ ಮಗದಷ್ಟು ಮಾಹಿತಿಗಳಕ್ಕೆ ಹೋಗ್ತಾ ಇದ್ದೀನಿ. 291 ಬಿಜೆಪಿ ಲೀಡಿಂಗ್ ಇನ್ ಉತ್ತರ ಪ್ರದೇಶ್. ಕಾಂಗ್ರೆಸ್ 81, ಅಂದ್ರೆ SP 81, BSP 21, ಅದರ್ಸ್ 9. 291 ಅಂತಂದ್ರೆ ಅದನ್ನ 300 ಮಾಡ್ಕೊಳ್ಳೋಣ. ಹೆಚ್ಚು ಕಡಿಮೆ 300, 390 ಪ್ಲಸ್ 1 400 ಆಯ್ತು. ಆಲ್ಮೋಸ್ಟ್ 400 ನಿಮಗೆ ಮುನ್ನಡೆಗಳ ಕೈಗೆ ಸಿಕ್ಕದಂಗೆ ಕಾಣಿಸ್ತಾ ಇದೆ ಈ ಹೊತ್ತಿನಲ್ಲಿ. ಅಂದ್ರೆ ಹೆಚ್ಚು ಕಡಿಮೆ ದೆ ಮೈಟ್ ಎಂಡ್ ಅಪ್ ವರ್ಸ್ಟ್ ಕೇಸ್ ಸಿನಾರಿಯೋ ನಾನು ಅನ್ಕೋತಾ ಇರೋಂಥದ್ದು. ವರ್ಸ್ಟ್ ಕೇಸ್ ಸಿನಾರಿಯೋ ಆದರೆ ಅಲ್ಟಿಮೇಟ್ಲಿ ಲೀಡ್ಗಳು ಚೇಂಜ್ ಆಗಿ ಲಾಸ್ಟ್ ಮಿನಿಟಲ್ಲಿ ಎಂಡಿಂಗ್ ಆದ್ರೂ ದೇ ವಿಲ್ ಬಿ ಈಸಿಲಿ ಇನ್ ದಿ ರೇಂಜ್ ಆಫ್ 250, 270, 260, 280 ರೇಂಜಲ್ಲಿ ಬಂದುಬಿಟ್ಟಿರ್ತಾರೆ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಆ ವರ್ಸ್ಟ್ ಕೇಸ್ ಸಿನಾರಿಯೋಸಲ್ಲಿ ಅನ್ಲೆಸ್ ಡ್ರಮ್ಯಾಟಿಕ್ ಆಲ್ಟ್ರೇಷನ್ಸ್ ಸ್ಟಾರ್ಟ್ ಆದರೆ, ಈವನ್ ಡ್ರಮ್ಯಾಟಿಕ್ ಆಗಿ ಬಹಳ ಮ್ಯಾಜಿಕ್ ತರ ಸ್ಟಾರ್ಟ್ ಆದರೂ ಆಲ್ಟ್ರೇಷನ್ಸ್ ಏನಾದರೂ ಅಪ್ಪಿ ಲಾಸ್ಟ್ ಮಿನಿಟಲ್ಲಿ, ಸ್ಟಿಲ್ ದೇ ವಿಲ್ ಬಿ ಇನ್ 225, 230 ಪ್ಲಸ್ ಅಲ್ಲಿ ಇರ್ತಾರೆ. ಅದಕ್ಕಿಂತ ಬಹಳ ದೊಡ್ಡ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಕನಿಷ್ಠ ಅಲ್ಪ ಅನುಭವದಲ್ಲಿ ಈ ಮಾತನ್ನು ನಾನು ಹೇಳಬಹುದು ಅಂತ ಅನ್ಸುತ್ತೆ ಈ ಕ್ಷಣಕ್ಕೆ. ನಾವು ವಿ ಕ್ಯಾನ್ ಕನ್ವಿನ್ಸಿಂಗ್ಲಿ ಸೇ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಹೆಚ್ಚು ಕಡಿಮೆ ಮುಗಿದೋಗಿದೆ. ಜಯ ಯಾರದ್ದು ಅನ್ನೋ ವಿಚಾರದಲ್ಲಿ ಇನ್ನೇನಿದ್ರು ಸ್ಥಾನಗಳು ಯಾರಿಗೆ ಎಷ್ಟು ಅನ್ನೋದು ಮಾತ್ರ ಇತ್ಯರ್ಥ ಆಗಿದೆ. ಅಲ್ಲಿಗೆ ಉತ್ತರ ಪ್ರದೇಶದ ಕುತೂಹಲ ಮುಗಿದೋಯ್ತು. ಇನ್ನೇನಿದ್ರು ಒಂದ್ ಕಡೆ ಸೆಲೆಬ್ರೇಷನ್, ಇನ್ನೊಂದು ಕಡೆ ಸಮಸ್ಯೆ. ಶಂಕರ್ ಶೆಟ್ರು, ಎಸ್ ಪ್ಲೀಸ್. ಆಕ್ಚುಲಿ ಈಗ ನೀವು ಹೇಳಿ ಉತ್ತರ ಪ್ರದೇಶ ಮುಗ್ದಾಗಿದೆ, ಮ್ಯಾಚ್ ಇಸ್ ಓವರ್. ಮ್ಯಾಚ್ ಇಸ್ ಓವರ್. ಇನ್ನು ಇದರಲ್ಲಿ ಈಗ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ ಉತ್ತರಾಖಂಡ್ ಮತ್ತು ಇದರಲ್ಲಿ ಉತ್ತರಾಖಂಡ್ ಮತ್ತು ಉತ್ತರ ಪ್ರದೇಶದಲ್ಲಿ ಈಗ ಇರುವ ಪ್ರಶ್ನೆ ಅದೇ ಒಂದು. ಯಾಕಂದ್ರೆ ಯಾರು ಪ್ರಶ್ನೆಯನ್ನ ಕೇಳಿದ್ದಕ್ಕೆ ನೀವು ಆ ಪ್ರಶ್ನೆಯನ್ನ ಕೇಳಿದ್ದಕ್ಕೆ ನಾನು ಐ ಮೈಟ್ ಟ್ರೈ ಅಂಡ್ ಹೆಲ್ಪ್ ಯು ಅಂತ ಕಾಣುತ್ತೆ. ನಾನು ಹೇಳ್ತೇನೆ, ಹಿಂಟಿ ಕೊಡಿ. ಯಾರಾದ್ರು ಸರ್ ನೇಮ್ ಹೇಳಿ. ಸಾರಿ, ಮೌರ್ಯವಾ, ಕೇಶವಪ್ರಸಾದ್ ಇಲ್ಲ, ಒಂದು ಇದೇ ಇತ್ತು. ಪ್ಲೀಸ್ ಗೋ ಅಹೆಡ್. ನನ್ನ ಹತ್ರ ಇಲ್ಲ. ಇದು
ಅದು ಮುಖ್ಯವಾದ. ಇನ್ನು ಬೇರೆ ಒಂದು ವಿಷಯ ಹೇಳಿದ್ರೆ ಈ ಚುನಾವಣೆ ನಂತರ ಈಗ ನಮ್ಮಲ್ಲಿ ಒಂದು ದೇಶಾದ್ಯಂತ ಒಂದು ದೊಡ್ಡ ಹಿರಿಯ ನಾಯಕರು ಆಲ್ಮೋಸ್ಟ್ ಇದೆ ಲಾಸ್ಟ್ ಎಲೆಕ್ಷನ್ ಆಗಿರ್ತದೆ ಅವರಿಗೆ, ಮುಲಾಯಂ ಸಿಂಗ್ ಮತ್ತು ನಮ್ಮ ಪ್ರಕಾಶ್ ಸಿಂಗ್ ಬಾದಲ್. ಸರ್, ಪ್ರಕಾಶ್ ಸಿಂಗ್ ಬಾದಲ್ ಹೈಸ್ಕೂಲಲ್ಲಿ ಇರುವಾಗ ಚೀಫ್ ಮಿನಿಸ್ಟರ್ ಆಗಿದ್ರು 1971. ನಾನು ಹೈಸ್ಕೂಲಲ್ಲಿರುವ ಕಾಲೇಜಿನಲ್ಲಿರುವಾಗ 77 ಏನಾಗಿತ್ತು ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು. ಆ ಉತ್ತರ ಭಾರತದಲ್ಲಿ ಜನತಾ ಪಾರ್ಟಿ ಗೌರವಕ್ಕೆ ಬಂದಾಗ ಎಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಕಿತ್ತೋಗಿದ್ದು, ಎಲ್ಲ ಚೀಫ್ ಮಿನಿಸ್ಟರ್ ಯಾರು ಇಲ್ಲಾಗ. ನನಗೆ ಕೋಟ್ ಮಾಡ್ತೇನೆ, ಉತ್ತರ ಪ್ರದೇಶ ರಾಮನರಸಿ ಯಾದವ್, ನಿಮ್ಮ ಬಿಹಾರಲ್ಲಿ ಕರ್ಪೂರಿ ಠಾಕೂರ್, ವೆಸ್ಟ್ ಬೆಂಗಾಲ್ ಜ್ಯೋತಿ ಬಸು, ಒರಿಸ್ಸಾದಲ್ಲಿ ಬಿಜು ಪಟ್ನಾಯಕ್, ಹರಿಯಾಣದಲ್ಲಿ ದೇವಿಲಾಲ್, ಇದರ ನಿಮ್ಮ ರಾಜಸ್ಥಾನದಲ್ಲಿ ಭೈರವ್ ಸಿಂಗ್ ಶೇಖಾವತ್, ಮಧ್ಯಪ್ರದೇಶದಲ್ಲಿ ಕೈಲಾಶ್ ಜೋಶಿ, ಇವರೆಲ್ಲ ಮೂಲೆ ಗುಂಪಾಗಿದ್ದಾರೆ. ಆದರೆ ಈಗಲೂ ಬಾದಲ್ ಆಕ್ಟಿವ್ ಪಾಲಿಟಿಕ್ಸ್ ಸರ್. 90 ವರ್ಷ ಎದುರು ರಾಜ್ಯದಲ್ಲಿದ್ದಾರೆ ಅವರು. ಮೋಸ್ಟ್ಲಿ ಇದು ಅವರಿಗೆ ಕೊನೆ ಚುನಾವಣೆ ಆಗಿರ್ಬೋದು ಆಕ್ಚುಲಿ. ಸೊ ಇದು ಏನಂದ್ರೆ ಮತ್ತೆ ಇದರ ಮ್ಯಾನ್ ಆಫ್ ದಿ ಮ್ಯಾಚ್ ಮೋದಿ ಅವರು ಅಂತ ಹೇಳ್ಬೋದು. ಈ ಮ್ಯಾಚ್ ಅಲ್ಲಿ ಕೂಡ ಒನ್ಸ್ ಅಗೇನ್ ಹಿ ಹ್ಯಾಸ್ ಬಿಕಮ್ ದಿ ಮ್ಯಾನ್ ಆಫ್ ದಿ ಮ್ಯಾಚ್. ಇದು ಕಂಟಿನ್ಯೂಸ್ ಮ್ಯಾನ್ ಆಫ್ ಮ್ಯಾಚ್ ಹೊಡಿತಾನೆ ಇದ್ದಾರೆ ಅವರು, ಯಾರು ಅವರು ತಡಿಲಿಕ್ಕೆ ಆಗುದಿಲ್ಲ. ಇದೇ ಟ್ರೆಂಡ್ ಕಂಡ್ರೆ ಈ ಮಿನಿ ಗಠಬಂಧನ ಉಂಟಲ್ಲ ಈಗ. ಸರ್, ಒಂದು ನಿಮಿಷ ಕಂಟಿನ್ಯೂ ಮಾಡಿಬಿಡಿ, ಫಿನಿಶ್ ಮಾಡಿ. ಈ ಮಿನಿ ಗಠಬಂಧನ ಅವರನ್ನು ಸೋಲಿಸ್ಲಿಕ್ಕೆ ಆಗುದಿಲ್ಲ, ಇದಕ್ಕೆ ಮಹಾಗಠಬಂಧನ ಆಗಬೇಕು. ನೆಕ್ಸ್ಟ್ ಎಲೆಕ್ಷನ್ ಏನೋ ಸೋಲ್ಬೇಕಾದ್ರೆ ಬಿಹಾರದಲ್ಲಿ ಆದ ರೀತಿಯೇ ಮಹಾಗಠಬಂಧನ ಆಗುವ ವಿಷಯ. ಈ ಮಿನಿ ಗಠಬಂಧನ ಈಗಿನ ಟರ್ನ್ ನೋಡಿದ್ರೆ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಕೂಡ ಅವರನ್ನು ಸೋಲಿಸಿ ಸಾಧ್ಯ. ಏನ್ ಸರಿ? ಆಲ್ ರೈಟ್, ಎಸ್ ಸರ್. ಮಾನ್ಯ ಶ್ರೀ ಐವಾನ್ ಡಿಸೋಜ, ನಿಮಗೆ ಸಂದೇಶಗಳು ಚುನಾವಣೆ ಮೇಲೆ ಬರ್ತಾ ಇದೆ. ಆಪಿಂದ ಬರುತ್ತೋ, ಬಿಜೆಪಿಯಿಂದ ಬರುತ್ತೋ, ನಿತೀಶ್ ಕುಮಾರಿಂದ ಬರುತ್ತೋ, ಇನ್ನೊಬ್ಬರಿಂದ ಬರುತ್ತೋ, ಮಮತಾಯಿಂದ ಬರುತ್ತೋ, ಯಾರಿಂದಾನೋ ಬರುತ್ತೆ. ಬಟ್ ಎಲ್ಲ ಫಲಿತಾಂಶಗಳು, ಎಲ್ಲ ಚುನಾವಣೆಗಳು ಒಂದನ್ನ ಹೇಳ್ತಾ ಇವೆ, ನೀವು ಎ ಉದ್ಧಾರ ಆಗಲ್ಲ, ಬಿ ಪಾಠ ಕಲಿಯಲ್ಲ, ಸಿ ನಿಮ್ಮ ಕುಟುಂಬದ ಮೋಹವನ್ನ ಬಿಟ್ಟು ಮುಂದೆ ಹೋಗಲು ನಿಮ್ಮ ಕೈಲಿ ಸಾಧ್ಯವಿಲ್ಲ. ಇದರ ಪರಿಣಾಮ ಲೆಸ್ ದ್ಯಾನ್ 13, 14, 15 ಮಂತ್ಸ್ ಕಾಂಗ್ರೆಸ್ ಕರ್ನಾಟಕದಲ್ಲಿ ಲಾಸ್ಟ್ ಕಾನ್ಸ್ಟಿಟ್ಯೂಯನ್ಸಿ ಇದ್ದಂಗೆ ಕಾಣಿಸ್ತಿದೆ ನಿಮಗೆ. ಕಾಂಗ್ರೆಸ್ ಕಳ್ಕತ್ತೀರಿ, ಬಹುಶಃ ಅಲ್ಲಿ ಪಂಜಾಬ್ ಇಟ್ಕೊಂಡು ಇನ್ನೊಂದು ರಾಜ್ಯ ಇದೆ ಅಂತ ಮತ್ತೆ ಓಡಾಡ್ತೀರಿ ಅಂತ ಕಾಣುತ್ತೆ. ರಿಫ್ಯೂಸ್ ಟು ಲರ್ನ್ ಲೆಸನ್ಸ್. ನೀವು ಹೇಳಿದಾಗೆ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ನಾವು ಸಾಕಷ್ಟು ಕಲಿಯುವಂಥದ್ದು ಇದೆ. ಉತ್ತರ ಪ್ರದೇಶದಲ್ಲಿ ನಾವು ಪಕ್ಷವನ್ನ ಸಂಘಟನೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದು ಕೂಡ ಅಲ್ಲಿ ಉತ್ತರ ಪ್ರದೇಶದಲ್ಲಿ ನಿರೀಕ್ಷೆ ಇರಲಿಲ್ಲ. ನಮ್ಮ ಪಕ್ಷದ ನಾಯಕತ್ವ ಅಲ್ಲಿ ಲೋಕಲ್ ಲೀಡರ್ಸ್ ಆಗಿ ನಮ್ಮಲ್ಲಿ ಆ ಸ್ಟ್ರಾಂಗ್ ಫೇಸ್, ಈಗ ಬಿಜೆಪಿ ಮೋದಿ ಎಲ್ಲವನ್ನ ಫೇಸ್ ಮಾಡಿ ನಿಲ್ಲುವಷ್ಟು ಒಂದು ಸಮರ್ಥವಾಗಿರ್ತಕ್ಕಂಥ ನಾಯಕತ್ವ ಇರ್ಲಿಲ್ಲ ಅಂತ ಹೇಳುದು. ಎಲ್ಲಿದೆ ನಾಯಕತ್ವ? ಲೋಕಲಿ ಯಾವ ರಾಜ್ಯದಲ್ಲಿದೆ? ದೇರಿನ್ ಕರ್ನಾಟಕ. ಯಾವ ರಾಜ್ಯದಲ್ಲಿದೆ? ದೇರಿನ್ ಕರ್ನಾಟಕ, ದೇರಿನ್ ಗೋವಾ, ದೇರಿನ್ ಪಂಜಾಬ್. ಆಲ್ ರೈಟ್, ಸಿ ದೇರ್ ಈಸ್ ಇಲ್ಲ ಅಂತ ಹೇಳುವುದನ್ನು ಒಪ್ಪಲಿಲ್ಲ. ಆದ್ರೆ ನಮ್ಗೆ ಏನಾಗಿದೆ, ಅತಿ ದೊಡ್ಡ ಪಕ್ಷ 10 ವರ್ಷದಿಂದ ಅಧಿಕಾರಕ್ಕಿಲ್ಲ. ಬಿಜೆಪಿ ಅವರಿಗೆ ಕೂಡ ಅಲ್ಲಿಗ ಇವತ್ತು ಇಷ್ಟು ದೊಡ್ಡ ಸೀಟ್ ಬಂತು ಅಂತ ಹೇಳಿದ್ರೆ ದೊಡ್ಡ ಅಲೆ ಅನ್ನೋದಕ್ಕಿಂತ ಅಧಿಕಾರದಲ್ಲಿಲ್ಲ. ನಾವು ಇರ್ಲಿಲ್ಲ, ನಾವು ಬಿಜೆಪಿ ಉತ್ತರ ಪ್ರದೇಶ ಬಿಜೆಪಿ ಇರ್ಲಿಲ್ಲ. ಉತ್ತರ ಪ್ರದೇಶ ಹೌದು, 20 ವರ್ಷ ಆಗೋಯ್ತು ನೀವು ಪವರ್ ಕಳ್ಕೊಂಡು. ನಾವು ಬಿಜೆಪಿ ಕಳ್ಕೊಂಡು 10 ವರ್ಷ ಆಯ್ತು. ಬಿಜೆಪಿ ಹಾಗಾಗಿ ಅವರು ಒಂದು ಆಂಟಿ ಇನ್ಕಂಬೆನ್ಸಿ ಮೇಲೇನೆ ಈಗ ಅವರು ಮಾಯಾವತಿ ನೋಡಿ ಆಯ್ತು, ಅಖಿಲೇಶ್ ಯಾದವ್ ನೋಡಿ ಆಯ್ತು. ನಿಮ್ ಪರಿಸ್ಥಿತಿ ಏನು ಅಂತ ನಾನು ಕಾಂಪ್ಲಿಕೇಶನ್ ಮಾಡಬೇಡಿ ಸರ್. ನನಗೆ 1 ನಿಮಿಷದಲ್ಲಿ ನಿಮ್ ಪರಿಸ್ಥಿತಿ ಏನು ಅಂತ ಹೇಳಿ ಸರ್. ಬಹಳ ಹೀನಾಯವಾಗಿದೆ ಅಂತ. ಹೀನಾಯವಾಗಿಲ್ಲ. ಸೂರ್ಯ ನಮ್ಮ ಮೇಲೆ ಈ 5 ರಾಜ್ಯದ ಚುನಾವಣೆ ನೋಡಿದ್ರೆ ಜನರು ಸ್ಥಳೀಯವಾಗಿರ್ತಕ್ಕಂಥ ಇಶ್ಯೂಸ್ ಮೇಲೆ ಆ ರಾಜ್ಯದಲ್ಲಿ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ ಹೊರತು ಯಾವುದೇ ಒಂದು ಅಲೆ ವೇವ್ ಮೇಲೆ ಹೋಗಿಲ್ಲ ಅಂತ ಹೇಳುದು. ಯಾಕೆ ಅಂತ ಹೇಳಿದ್ರೆ ಅದು ಅಲೆ ಬಂದಿದ್ರೆ ಗೋವಾದಲ್ಲಿ ಬರಬೇಕಾಗಿತ್ತು, 15 ವರ್ಷ ಪಂಜಾಬಲ್ಲಿ ಬರಬೇಕಾಗಿತ್ತು, ಅದು ಮಣಿಪುರದಲ್ಲಿ ಬರಬೇಕಾಗಿತ್ತು, ಸುಮಾರು ಅದು ಬಂದಿಲ್ಲ. ಆ ಲೋಕಲ್ ಆಗಿ ನನಗೇನನ್ಸುತ್ತೆ ಅಂದ್ರೆ ನಮ್ದು ಪಂಜಾಬ್ ಅಲ್ಲಿ 24% ವೋಟ್ ಶೇರ್ ಬಂದಿದೆ. ಅಂದ್ರೆ ಬರ್ತಾ ಇದೆ, ಇದು 24% ಅಂದ್ರೆ ಏನೂ ಇಲ್ಲದೆ, ಅಂದ್ರೆ ಅಲ್ಲಿ ನಾವು ಏನು ನಮ್ದು ಕೇವಲ 3 ವರ್ಷಗಳ ಕೆಳಗೆ ಶುರು ಆಗಿರುವಂತ ಪಕ್ಷ, ಬರೀ ಡೆಲ್ಲಿ ಪಕ್ಷ ನಿಮ್ದು ಅಂತ ಹೇಳ್ತಾ ಇದ್ರು ಎಲ್ಲರೂ. ಈಗ ಇವತ್ತು ಬರೀ ಡೆಲ್ಲಿ ಅಲ್ಲ, ಪಂಜಾಬ್ ಮತ್ತೆ ಗೋವಾದಲ್ಲಿ ಕೂಡ ನಮ್ದು ಪ್ರೆಸೆನ್ಸ್ ಇದೆ. ನಾವು ಪಕ್ಷ ಇದು ಪಂಜಾಬ್ ಅಲ್ಲಿ ಗೆಲ್ಲುವಂತ ಭರವಸೆ ಇತ್ತು, ಆದ್ರೆ ಇವತ್ತು ನಮ್ಗೆ ಕಡಿಮೆ ಸೀಟ್ ಬರ್ತಾ ಇರ್ಬೋದು. ಆದ್ರೆ 24% ಜನ ವೋಟ್ ಹಾಕಿರೋದನ್ನ ನೋಡಿದ್ರೆ ನನ್ಗೇನ್ ಅನ್ಸುತ್ತೆ ಅಂದ್ರೆ ಎಲ್ಲೆಲ್ಲಿ ಆಮ್ ಆದ್ಮಿ ಪಾರ್ಟಿ ನಾವು ಕಂಟೆಸ್ಟ್ ಮಾಡಿದೀವಿ ಮತ್ತೆ ಜನ ಜಾಗೃತಿ ಮೂಡಿಸಿದೀವಿ, ಅಲ್ಲಿ ಇದು ಜನ ಪರ್ಯಾಯಕ್ಕೆ ವೋಟ್ ಹಾಕಿದ್ದಾರೆ. ಆದ್ರೆ ಎಲ್ಲಿ ಎಷ್ಟು ಗೆಲ್ಬೇಕೋ ಅಷ್ಟು ಹಾಕೋದಿಕ್ಕೆ ಅವ್ರಿಗೆ ಮೊದಲನೇ ಬಾರಿ ಆದ್ರಿಂದ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಇರಬಹುದು. ಆದ್ರೆ ಈಗ ದೆಹಲಿನಲ್ಲಿ ಆದಂಗೆ ಇದು ಮುಂದಿನ ಸಾರಿ ಅಂದ್ರೆ ಈಗ ನಾವು ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಪಂಜಾಬ್ ಅಲ್ಲಿ ಕೆಲಸ ಮಾಡಿ ಮತ್ತೆ ಅದರ ಜೊತೆಗೆ ದೆಹಲಿನಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗಳನ್ನ
ನಮ್ದು ಗವರ್ಮೆಂಟ್ ಇರೋದ್ರಿಂದ ಇನ್ನೂ ಹೆಚ್ಚಿನ ಸಾಧನೆಗಳನ್ನ ಮಾಡಿ ತೋರಿಸಿದ್ರೆ ಇನ್ನು ಜನ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋತಾ ಹೋಗ್ತಾರೆ. ಬರೀ ಪಂಜಾಬ್ ಮತ್ತೆ All ಗೋವಾ right. ಅಲ್ಲ, ಇನ್ನು ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ದೇಶದಾದ್ಯಂತ ನಾವು ಸಂಘಟನೆ ಮಾಡ್ತಾ ಹೋದಂಗೆ, ಜನಜಾಗೃತಿ ಮಾಡಿಸ್ತಾ ಹೋದಂಗೆ ಪರ್ಯಾಯ ರಾಜಕಾರಣದ ವ್ಯಾಲ್ಯೂ ಜನಕ್ಕೆ ಗೊತ್ತಾಗುತ್ತೆ. ಆಗ ಬರೀ ಕಾಂಗ್ರೆಸ್ ಒಂದೇ ಅಲ್ಲ, ಬಿಜೆಪಿ ಕೂಡ ಹಿನ್ನಡೆ ಸಾಧಿಸುತ್ತೆ. ಉತ್ತರ ಪ್ರದೇಶದಲ್ಲಿ 300 ದಾಟ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಮುನ್ನಡೆ. ಅತ್ತ ಗೋವೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಪಡ್ಕೊತಾ ಇದೆ. 11 ಸ್ಥಾನಗಳಲ್ಲಿ ಕಾಂಗ್ರೆಸ್, 6 ಬಿಜೆಪಿ. ಮಣಿಪುರದಲ್ಲಿ ಕೂಡ ಪರಿಸ್ಥಿತಿಗಳು ಹಾಗೆ ಬರ್ತಾ ಇದೆ. ಉತ್ತರಾಖಂಡ್ ಮಾತ್ರ ಎಗೈನ್ ಡಿಕ್ಲೇರ್ಡ್ ಸ್ಟೇಟ್ ಅದಂಗೆ ಕಾಣ್ತಾ ಇದೆ, ಅಲ್ಲೂ ಮ್ಯಾಚ್ ಓವರ್ ಅನಿಸ್ತಾ ಇದೆ. 51 ಬಿಜೆಪಿ, ಕಾಂಗ್ರೆಸ್ 16. ಡೆಸಿಮೇಟೆಡ್ ಉತ್ತರಾಖಂಡಲ್ಲೂ ಎಗೈನ್ ಲೈಕ್ ಉತ್ತರ ಪ್ರದೇಶದಲ್ಲಿ ಇದ್ದಂಗೆ. ಮಣಿಪುರದಲ್ಲಿ ಕಾಂಗ್ರೆಸ್ ಲೀಡಿಂಗ್, ಭಾರತೀಯ ಜನತಾ ಪಕ್ಷ ಲೀಡಿಂಗ್ ಇದೆ 16 ಸ್ಥಾನಗಳಲ್ಲಿ. ಬಹುಶಃ ಅವರಿಗೆ ಸರ್ಪ್ರೈಸ್ ಆಗ್ತಾ ಆಗಬಹುದಾದ್ದು ಅಂತಿಮವಾಗಿ ಏನಾದ್ರು ಆದರೆ ಗೋವೆಯಲ್ಲಿರುವ ಡಿಫರೆನ್ಸ್ ಏನಾದರೂ ಅವರನ್ನ ಸರ್ಪ್ರೈಸ್ ಮಾಡುತ್ತೋ ಏನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ 11 and 6 ಹೇಳ್ತಿದ್ದಾರೆ ಮುನ್ನಡೆಯ ವಿಚಾರದಲ್ಲಿ. ಆದರೆ ಉತ್ತರ ಪ್ರದೇಶದಲ್ಲಿ ಮಾತ್ರ 300 ಸ್ಥಾನಗಳನ್ನು ಪಡೆದುಕೊಂಡು 300 ಸ್ಥಾನಗಳ ಲೀಡ್ ಪಡೆದುಕೊಂಡಿರುವಂತಹ ಭಾರತೀಯ ಜನತಾ ಪಕ್ಷ ಎಲ್ಲ ಸಮೀಕ್ಷೆಗಳನ್ನು ಧೂಳಿಪಟ ಮಾಡಿಬಿಟ್ಟಿದೆ. ಅಂದರೆ ಅತ್ಯಂತ ಹೆಚ್ಚು ಕೊಟ್ಟಂತಹ ಸಮೀಕ್ಷೆಯನ್ನೇ ಧೂಳಿಪಟ ಮಾಡಿದೆ. ಅದು 280 ಅತ್ಯಂತ ಹೆಚ್ಚು ಕೊಟ್ಟಿದ್ದಂತಹ ಸಮೀಕ್ಷೆ, ಅದನ್ನೇ ಧೂಳಿಪಟ ಮಾಡಾಕ್ಬಿಟ್ಟಿದೆ. ನಿನ್ನೆ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಸಿಕ್ಕಿಲ್ಲ, ಮಾತಾಡಿದ್ರೆ ನಿಮ್ಮ ಮುಂದೆ ಹಾಜರುಪಡಿಸ್ತೀವಿ ನಾವೇ ಕೂಡ ಅವ್ರನ್ನ. ಆಲ್ ರೈಟ್, ಈ ಹೊತ್ತಿನವರೆಗೆ ನನ್ನ ಜೊತೆ ಇದ್ದರು ಶಂಕರ್ ಶೆಟ್ಟಿ ಅವರು. ಥ್ಯಾಂಕ್ ಯು. ನಿಮ್ಗೇನು ಫೈನಲಿ ಏನು ಅನ್ನಿಸ್ತಾ ಇದೆ? ವೈ ಒನ್ ಮ್ಯಾನ್ ನರೇಂದ್ರ ಮೋದಿ ವೇವ್ ಇಷ್ಟೊಂದು ಕೆಲಸ ಮಾಡಬೇಕು ಚುನಾವಣೆ ಮೇಲೆ ಯಾಕೆ ಕೆಲಸ ಮಾಡಬೇಕು ಸರ್? ಒಬ್ಬ ಒಂದು ಪ್ರಾಮಾಣಿಕ ನಾಯಕ ಅಂತ ಹೇಳ್ಬೋದು ಅವ್ರನ್ನ. ಆ್ಯಕ್ಚುಲಿ ಏನೋ ಅವರು ಕ್ಯಾನ್ವಸ್ ಮಾಡೋಕೆ ಏನೋ ತಪ್ಪಿ ಆ ರೀತಿ ಇದು ಮಾತಾಡಿತು. ಮತ್ತು ಈತ ಒಬ್ಬ ಹಾರ್ಡ್ ವರ್ಕರ್. ಏನೋ ಇವರಿಂದ ಜನಗಳಿಗೆ ನಂಬಿಕೆ ಗೊತ್ತಾ, ಈಗ ಡಿಮಾನಿಟೇಷನ್ ಎಲ್ಲ ನಮ್ಮಂಥವರಲ್ಲಿ ಕೂತು ತುಂಬ ಹಾನಿಯಾಗಿ ಜನಗಳಿಗೆ ಹೇಳ್ತಾ ಇದ್ದವು. ಬಟ್ ಗ್ರೌಂಡ್ ಲೆವೆಲಲ್ಲಿ ಗೊತ್ತಾಯಿತು ಗ್ರೀಮೋನ್ ಪೀಪಲ್ ಅವು ಪ್ರೈಸ್ ಇರ್ದಿ. ಒಂದು ನಿಮಿಷ ಕಂಟಿನ್ಯೂ ಮಾಡಿ ಮತ್ತೆ ಹೇಳ್ತಾರೆ. ಮತ್ತೇನು ಗೊತ್ತಾ, ನೀವೊಂದು ಆಲ್ಟರ್ನೇಟಿವ್ ಲೀಡರ್, ಈಗ ಇವ್ರು ಹೇಳ್ತಾರೆ ನಿಮ್ಗೆ ಅದೇ ನಾಯಕತ್ವ ಹೋದ್ರೆ ಕಷ್ಟ ಅಂತ. ಒಂದು ಆಲ್ಟರ್ನೇಟಿವ್ ಲೀಡರ್ನ ಹುಡುಕದೆ ಅವರನ್ನು ತೆಗಲಿಕ್ಕೆ ಇದು ಕಷ್ಟ. ಮತ್ತೆ ಕೂಡ ರಾಹುಲ್ ಗಾಂಧಿಯನ್ನು ಅಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಒಂದು ಪ್ರಶ್ನೆ ಬರ್ತದೆ. ರಾಹುಲ್ ಗಾಂಧಿ ನಮ್ಮ ಲೀಡರ್ಶಿಪ್ ಬೇಡ ಅಂತ ಯಾರಾದ್ರು ಹೇಳೋಗಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ಆದಾಗ ಒಂದು 2 ಕಡೆ ಹೇಳಿದರು, ಅವ್ರನ್ನ ಪಾರ್ಟಿನ ಡಿಸ್ಮಿಸ್ ಮಾಡಿದ್ದಾರೆ. ಸೊ ಅವರ ಲೀಡರ್ಶಿಪ್ ಅನ್ನು ಈಗ ಸರ್ವಿಸಲ್ಲಿ ಯಾರು ಕ್ವಶನ್ ಮಾಡುವಾಗಿಲ್ಲ. ಕಾಂಗ್ರೆಸ್ಗೆ ಥ್ಯಾಂಕ್ ಯು ಶಂಕರ್ ಶೆಟ್ಟಿ, ಥ್ಯಾಂಕ್ ಯು. ಐ ವಾಂಟ್ ಇಷ್ಟೊಂದು ಮಾತಾಡ್ತಾರೆ. ಕಾಂಗ್ರೆಸ್ಸಿನ ಸಮಸ್ಯೆ, ಕುಟುಂಬದ ಸಮಸ್ಯೆ ಏನು ಅಂದರೆ ದೇ ಆರ್ ಅನ್ ಅಸೆಟ್ ಆ್ಯಂಡ್ ಎ ಲಯಬಿಲಿಟಿ. ಅಸೆಟ್ ಯಾಕೆ ಅಂದರೆ ಅವರಿಲ್ಲದಿದ್ದರೆ ಕಾಂಗ್ರೆಸ್ ವಿಲ್ ಡಿಸ್ಇಂಟಿಗ್ರೇಟ್ ಕ್ವಿಕ್ಲಿ. ಅದು ಇರೋದ್ರಿಂದಾನೇ ಅದೊಂದು ಅಡೆಸಿವ್ ಒಂದು ಅಂಟಾಗಿ ಅದು ಅಂಟಿಸ್ಕೊಂಡು ಕೂತಿದೆ ಅಷ್ಟೇನೆ. ಅದು ಇಲ್ಲದಿದ್ದರೆ ಪಕ್ಷನೇ ಒಡೆದು ಪೀಸ್ ಆಗಿಬಿಡುತ್ತೆ ಇನ್ನೂ ಫಾಸ್ಟಾಗಿ. ಇದ್ದರೆ ಈ ಸಮಸ್ಯೆ, ಈ ಪ್ರಾಬ್ಲಮ್ ಅವ್ರದ್ದು ಇವಾಗ. ಹಾಗಾಗಿ ಅವರು ಒಂಥರ ಅತ್ತ ದರಿ ಇತ್ತ ಪುಲಿ, ಬೆಂಕಿಯಿಂದ ಬಾಂಡಲೆ ಸಿಕ್ಕಾಕೊಂಡು ನಿಂತಿದ್ದಾರೆ. ಇಬ್ಬರಿಗೂ ಥ್ಯಾಂಕ್ ಯು. ಐ ವಾಂಟ್ ಡಿಸೋಜಾ ಫ್ರಮ್ ಕಾಂಗ್ರೆಸ್, ಶಂಕರ್ ಶೆಟ್ಟಿ ಇಬ್ಬರಿಗೂ. ಅಫ್ಕೋರ್ಸ್ ಶಾಂತಲಾ ಆಮ್ ಆದ್ಮಿ ಪಕ್ಷದಿಂದ ಹಾಗೂ ಶ್ರೀ ರವಿ ಸುಬ್ರಹ್ಮಣ್ಯ ಅವರು ಭಾರತೀಯ ಜನತಾ ಪಕ್ಷದ ನನ್ನ ಜೊತೆ ಇರ್ತಾರೆ.